ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆ್ಯಸ್ ಯೂಶ್ವಲ್ ನಮ್ಮದು ರೊಟೀನು ಸ್ಟಾರ್ಟ್ ಆಯಿತು. ಈಗ ಬೆಳಿಗ್ಗೆ 4:30 ಎದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದು ಕಾಪರ್ ಬಾಟಲಲ್ಲೇ ತುಂಬಿಟ್ಟಿರ್ತೀನಿ ನೈಟು. ಕುಡಿದು ಇವಾಗ ನಾನು ಫ್ರೆಶ್ ಅಪ್ ಆಗಿ ಯೋಗ ಕ್ಲಾಸ್ಗೆ ರೆಡಿ ಆಗಬೇಕು. ನೋಡಿ ಟೈಮ್ ಎಷ್ಟಾಗಿದೆ, 4:30. ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ಏರಿಯಾಯಿಂದ. ನಮ್ಮದು ಡ್ರೆಸ್ ಕೋಡು ವೈಟ್ ಟೀ ಶರ್ಟ್, ಅಂದರೆ ಟೀ ಶರ್ಟ್ ಆದರೂ ಹಾಕ್ಬೋದು, ಚೂಡಿದಾರ್ ಹಾಕ್ಬೋದು, ಒಟ್ಟಿಗೆ ವೈಟು ನೇವಿ ಬ್ಲೂ ಕಾಂಬಿನೇಷನ್ನು. ಸೊ ಯೂನಿಫಾರ್ಮ್ ಮಸ್ಟ್ ಆ್ಯಂಡ್ ಶುಡ್ ಡ್ರೆಸ್ ಕೋಡು. ನಮ್ಮ ಗಾನವಿ ನೋಡಿ ಪಾಪ ಇಷ್ಟು ಚಿಕ್ಕ ಹುಡುಗಿ ಆದ್ರೂ 4 ಗಂಟೆಗೆ ಎದ್ದು ರೆಡಿಯಾಗಿ ಬರ್ತಾಳೆ. ಹರ್ಷಿತಾ ಆಲ್ಸೋ ಜಾಯ್ನ್ ಆದಳು. ಯೋಗ ಕ್ಲಾಸಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತು ಟಿಫನ್ ಮಾಡಬೇಕು. ಮುಂದೆ ಅಕ್ಕ ರಂಗೋಲಿ ಹಾಕ್ತಾಯಿದ್ರು, ಮಕ್ಕಳು ಅದನ್ನು ವಿಡಿಯೋ ಮಾಡ್ಕೊತಾ ಇದ್ವು. ಅಕ್ಕ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಅವ್ರಿಗೇನು ಅವ್ರು ನೋಡ್ಕೊಳ್ಳೋದೇ ಇಲ್ಲ, ಹಂಗೆ ಬಿಡಿಸ್ಬಿಡ್ತಾರೆ. ನಾನು ಮಾತ್ರ ನನಗೆ ರಂಗೋಲಿ ಅಷ್ಟು ಬರೋಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಹಾಕೋದು. ಅಂದರೆ ಹೊಸದೇನಾದರೂ ಬಂದರೆ ಚಿಕ್ಕ ಪುಟ್ಟದೆಲ್ಲ ಬರುತ್ತೆ. ಯಾವುದಾದ್ರೂ ಸ್ವಲ್ಪ ಬೇರೆದು ಹಾಕೋಣ, ಡೈಲಿ ಹಾಕಬಾರ್ದು ಅಂದರೆ ಯೂಟ್ಯೂಬಲ್ಲಿ ಒಂದು ಸತಿ ನೋಡಿಕೊಂಡ್ರೆ ಹಾಕ್ತೀನಿ. ಅದಕ್ಕೆ ಎಲ್ಲ ಎದ್ದು ಬಂದು ನನ್ನ ಸುತ್ತ ಕೂತ್ಕೊಳ್ತಿದ್ದಾರೆ. ನೋಡಿ ನಮ್ಮ ಗಾನವಿ ಬೇರೆ ರೇಗಿಸ್ತಾ ಇಲ್ಲ, ರಂಗೋಲಿ ಹಾಕೋಕ್ಕೆ ಮುಂಚೆನೇ ವಾವ್ ಎಷ್ಟು ಚೆನ್ನಾಗಿ ಹಾಕ್ತಾಯಿದ್ದೀರಾ ಅಂತ. ಅದನ್ನೇ ಅಕ್ಕ ಹತ್ರ ಹೇಳ್ತಿದ್ದೆ, ನೋಡಿ ಎಷ್ಟು ಬಿಲ್ಡಪ್ ಕೊಡ್ತಾಯಿದ್ದಾಳೆ ನನ್ನ ಮೇಲೆ ಇವಳು ಅಂತ. ನೋಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದು ರಂಗೋಲಿ ಹೇಗಿದೆ ಅಂತ. ಸರಿ, ಆಚೆ ನಾವು ಯೋಗ ಕ್ಲಾಸ್ ಬಂದ ತಕ್ಷಣ ಆಚೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಡ್ತೀವಿ ಮಸ್ಟ್ ಆ್ಯಂಡ್ ಶುಡ್ಡು. ಹಾಗೆ ಒಳಗೆ ಬಂದು ನೋಡಿದ್ರೆ ಇಲ್ಲೊಂದು ರಾಶಿ ಪಾತ್ರೆಗಳಿತ್ತು. ಈಗ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ ಮಾಡಬೇಕು. ದಿನ ಎಲ್ಲ ಲೇಡೀಸಿಗೂ ಒಂದು ಚಿಂತೆ ಇರುತ್ತಲ್ವ, ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅಂತ. ಇದಕ್ಕೆ ಯಾರ ಹತ್ರನೂ ಸೊಲ್ಯೂಷನ್ ಇಲ್ಲ. ಯಾಕೆಂದರೆ ನಿಮಗೆ ಎಷ್ಟೇ ರೆಸಿಪೀಸ್ ಗೊತ್ತಿದ್ರೂ, ಎಷ್ಟೇ ಅಡುಗೆಗಳು ಬರ್ತಾಯಿದ್ರು, ಎಷ್ಟು ನೀವು ಅಡುಗೆಯಲ್ಲಿ ಪರಿಣಿತಿ ಹೊಂದಿದ್ರೂ ಒಂದಲ್ಲ ಒಂದು ಟೈಮ್ ಆದ್ರೂ ನಿಮಗೂ ಅನಿಸುತ್ತೆ ಅಲ್ವಾ, ಅಯ್ಯೋ ಎದ್ದು ಯಾರು ತಿಂಡಿ ಮಾಡೋದಪ್ಪ, ಏನು ತಿಂಡಿ ಮಾಡೋದು, ನಮಗೂ ಯಾವತ್ತಾದರೂ ರಜೆ ಸಿಗುತ್ತಾ ಈ ಅಡುಗೆ ತಿಂಡಿ ಮಾಡೋದಕ್ಕೆ ಅಂತ. ಖಂಡಿತ ನನಗೂ ಒಂದಲ್ಲ ಒಂದಿನ ರಜೆ ಸಿಗ್ತಾ ಇರುತ್ತೆ ಆವಾಗವಾಗ, ಬಿಕಾಸ್ ಆಫ್ ಮೈ ಹಸ್ಬೆಂಡ. ನನ್ನ ಕೈಲಿ ಆಗಲ್ಲಪ್ಪ ಇವತ್ತು ತಿಂಡಿ ಮಾಡೋಕ್ಕೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದರೆ ಅವರೇ ತಿಂಡಿ ಮಾಡಿಕೊಡ್ತಾರೆ. ಅಷ್ಟು ಅಡ್ಜಸ್ಟ್ಮೆಂಟ್ಸ್ ಇದೆ ಇಬ್ಬರ ಮಧ್ಯ. ನೋಡಿ ಅವ್ರಿಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಡ್ತೀನಿ, ತರಕಾರಿನ ಅಂತ ಅಂದರು. ಅವ್ರು ತರಕಾರಿ ಕಟ್ ಮಾಡೋದ್ರೊಳಗಡೆ ಕಾಫಿ ಮಾಡೋಣ ಅಂತ. ಬೆಳಿಗ್ಗೆ ಎದ್ದು ಕಾಫಿ ಕುಡಿದ್ರೇ ಒಂದು ಸಮಾಧಾನ. ಕಾಫಿಗೆ ಸೋಸಿ ಅವ್ರಿಗೆ ಕೊಡ್ತಾಯಿದ್ದೆ. ಅವ್ರಿಗೆ ಗೊತ್ತಿಲ್ಲ ನಾನು ಅಲ್ಲಿ ಕ್ಯಾಮ್ರಾ ಇಟ್ಟಿರೋದು. ಅಂದರೆ ನಾನು ಯಾವಾಗಲೂ ಟ್ರೈಪೋಡಲ್ಲಿ ಇಟ್ಟಿರ್ತೀನಲ್ವ, ನಾರ್ಮಲಾಗಿ ಹಂಗೆ ಅಂದ್ಕೊಂಡಿದ್ದಾರೆ. ಈಗ ಕೊಟ್ಟಿದ ತಕ್ಷಣ ಹಂಗೆ ಕುಡ್ದು ಆದಮೇಲೆ ಯೋಚನೆ ಮಾಡ್ತಾಯಿದ್ದಾರೆ ಸುತ್ತ. ನನಗೆ ಫುಲ್ ನಗು ಬಂದುಬಿಡ್ತು, ಎಲ್ಲಿಟ್ಟಿದ್ಯಾ ಕ್ಯಾಮ್ರಾನ ಅಂತ. ಕಟ್ ಮಾಡಿ ಎಡಿಟ್ ಮಾಡಿ ಹಾಕು ಅಂತ ಹೇಳಿದ್ರು. ನಾನಾದರೂ ಚೆನ್ನಾಗಿದೆ ಅಂತ ಹಂಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ನೋಡಿದ ಮೇಲೆ ಏನು ಹೇಳ್ತಾರೆ ಅಂತ. ಅವರಿಗೆ ಕ್ಯಾಮ್ರಾ ಮುಂದೆ ಬರೋದಷ್ಟು ಇಷ್ಟ ಆಗಲ್ಲ. ಅಂದರೆ ಇಬ್ಬರು ಮೋಸ್ಟ್ ಆಫ್ ದ ಟೈಮ್ ನಾವು ಕಿಚನಲ್ಲೇ ಫುಲ್ಲು ಡಿಸ್ಕಷನ್ ನಡೆಯುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಏನು ಮಾಡಿದ್ವಿ. ಇವಾಗ ಬೆಳಿಗ್ಗೆ ಮಾತಾಡ್ತಿದ್ರೆ ನೆನ್ನೆದ್ದು ಮಾತಾಡ್ತಾ ಇರ್ತೀವಿ. ನೆನ್ನೆ ನೈಟ್ ಮಾತಾಡೋಕ್ಕಾಗಿಲ್ಲ ಅಂದರೆ ಡ್ಯೂಟಿಯಲ್ಲಿ ಹಂಗಾಯಿತು ಹಿಂಗಾಯಿತು, ಪ್ರತಿಯೊಂದು 100% ಯಾವುದು ಮಿಸ್ ಇಲ್ಲದೆ ಶೇರ್ ಮಾಡ್ಕೊತೀವಿ. ಅವರು ಅಷ್ಟೇ, ಏನೂ ಮುಚ್ಚಿಡಲ್ಲ. ಅದೇ ಇಂಪಾರ್ಟೆಂಟ್ ಅಲ್ವಾ ಗಂಡ ಹೆಂಡ್ತಿ ಮಧ್ಯ. ಇಬ್ಬರೂ ಎಲ್ಲದೂ ಶೇರ್ ಮಾಡ್ಕೊಂಡ್ರೇ ಇಬ್ಬರದ್ದು ಬಾಂಡಿಂಗ್ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ನಮ್ಮ ಮನೆಯವರು. ನಾನಿವತ್ತು ಅವರೇ ಹೇಳ್ತಾರೆ ಏನು ತಿಂಡಿ ಮಾಡೋದು ಅಂದರೆ ಇಂಥದ್ದು ಮಾಡಬೇಕು ಅಂತ. ಅದೊಂದು ಟೆನ್ಷನ್ ಇಲ್ಲ. ಏನಪ್ಪ ಮಾಡೋದು ಅಂದರೆ ಈ ಥರ ಮಾಡು, ಉಪ್ಪಿಟ್ಟು ಮಾಡು, ಅವಲಕ್ಕಿ ಮಾಡು, ಶಾವಿಗೆ ಮಾಡು, ಚಿತ್ರಾನ್ನ, ಏನಾದರೂ ಒಂದು ಆಪ್ಷನ್ ಕೊಡ್ತಾರೆ, ಹಾಗೆ ಹೆಲ್ಪ್ ಮಾಡ್ತಾರೆ. ನೋಡಿ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ, ಕಡಲೆ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದೆಲ್ಲ ರೋಸ್ಟ್ ಆದಮೇಲೆ ತರಕಾರಿ ಹಾಕಿ, ಬಟಾಣಿ ಇದ್ದರೆ, ಹಸಿ ಬಟಾಣಿ ಇದ್ದರೆ ನೀವು ಹಸಿ ಬಟಾಣಿನೂ ಹಾಕ್ಬೋದು. ಇಲ್ಲ ಒಣಗಿರೋ ಬಟಾಣಿ ನೆನೆಸಿರೋದಿದ್ದರೆ ಅದನ್ನು ಬೇಯಿಸ್ಬಿಟ್ಟು ಹಾಕಬೇಕು. ಇಲ್ಲಾಂದರೆ ಇದು ವಾಟರಲ್ಲಿ ಬೇಗ ಬೇಯಲ್ಲ, ಬಟ್ ತರಕಾರಿ ಬೇಯುತ್ತೆ. ಹೀಗೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಸ್ವಲ್ಪ ಸಾಲ್ಟ್ ಹಾಕಿ ಹುರಿದ್ರೆ ತರಕಾರಿ ಬೇಗ ಬೇಯುತ್ತೆ. ಹಾಗೆ 1 ಗ್ಲಾಸ್ ಶಾವಿಗೆಗೆ 1.5 ಗ್ಲಾಸ್ ನೀರು ಹಾಕ್ಬೇಕು. ಆವಾಗ ಕರೆಕ್ಟ್ ಅಳತೆ, ಅದು ಪರ್ಫೆಕ್ಟಾಗಿ ಆಗುತ್ತೆ. ಅಂಟಾಗೋದು ಆ ಥರ ಏನೂ ಆಗೋಲ್ಲ. ಅದಕ್ಕೆ ಇವಾಗ ನೀರು ಹಾಕಿ ಕುದಿಯೋಕೆ ಇಟ್ಟು ಬಂದಿದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗಳನ್ನ ರೆಡಿ ಮಾಡೋಣ ಅಂತ. ಅವಳು ಸ್ವಲ್ಪ ಕಪಿ ಥರ ಆಡ್ತಾ ಇರ್ತಾಳೆ ರೆಡಿ ಮಾಡುವಾಗ.
ಅವಳಿವಾಗ ಯು ಕೆ ಜಿ ಓದ್ತಾ ಇದ್ದಾಳೆ. ಯು ಕೆ ಜಿಗೆ 1 ಇಯರ್ಗೆ ಎಲ್ ಕೆ ಜಿಲಿ ಅವಳಿಗೆ ಕೊಡಿಸಿದ್ದು ಟೈ, ಬೆಲ್ಟು, ID ಕಾರ್ಡು ಎಲ್ಲ ಕಳೆದುಬಿಟ್ಲು. ಅದಕ್ಕೆ ನಾನು ಬೈತಾ ಇದ್ದೆ. ನನಗೆ ಕೊಡು ಬೆಲ್ಟು. ಒಂದು ಎಲ್ ಕೆ ಜಿಗೆ ನೀನು ಬೆಲ್ಟು, ಟೈ, ID ಕಾರ್ಡ್ ಎಲ್ಲ ಕಳೆದ್ಬಿಟ್ಟವ. ಅದೇನೋ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ತಗೊಂಡಿರೋ ಬ್ಯಾಗ್ ಆ ಹುಡುಗಿ ಈಗ SLC ಆದ್ರೂ ಹಾಕೊಂಡು ಹೋಗ್ತೈತಿ. ವರಲಕ್ಷ್ಮಿ ಕುನ್ ಮಾಡ್ಬಿಟ್ಟು ಆ ಹುಡುಗಿನ ಹೆಂಗೆ ಇಟ್ಕೊಂಡಿರೋ. ಸೆಕೆಂಡ್ ಸ್ಟ್ಯಾಂಡರ್ಡ್ದು ಎಲ್ಲಿ ಹೋಗೋ ಕ್ರೀಮ್ ತರ ನೋಡಿ. ನನ್ನ ಮಗಳನ್ನ ರೆಡಿ ಮಾಡಿ ಬರೋ ಅಷ್ಟೊತ್ತಿಗೆ ನೀರು ಚೆನ್ನಾಗಿ ಕುದೀತಾ ಇತ್ತು. ನೀರು ಕುದ್ದಿದ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಸಾಲ್ಟ್ ಹೇಗಿದೆ ಅಂತ. ಸಾಲ್ಟ್ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನಾನು ಶಾವ್ಗೆನ ಚೆನ್ನಾಗಿ ಹುರ್ಕೊಂಡಿದ್ದೆ, ಅದನ್ನು ನೋಡಿ ಹಿಂಗೆ ಚೆನ್ನಾಗಿ ಹಾಕಿ ತಿರುಗಿಸ್ಬೇಕು. ಇವಾಗ ನೋಡುವಾಗ ಇದು ನೀರು ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ, ಆದರೆ ಶಾವ್ಗೆ ಬೆಂದಮೇಲೆ ಅದು ಕರೆಕ್ಟ್ ಅದಕ್ಕೆ ಬರುತ್ತೆ. ಹೀಗೆ ಮುಚ್ಚಿಡಿ ಸ್ವಲ್ಪ ಹೊತ್ತು. ನೋಡಿ ಇವಾಗ ಶಾವ್ಗೆ ಆಯಿತು. ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡಬೇಕು. ನಮ್ಮ ಮನೆಯವ್ರಿಗೆ ಟೈಮ್ ಆಗಿತ್ತು ಆಲ್ರೆಡಿ. ಅವರು 8 o'clockಗೆ ಡ್ಯೂಟಿಗೆ ಹೋಗ್ತಾರೆ. ನನ್ನ ಮಗಳಿಗೂ ತಿನ್ನಿಸ್ಬೇಕು. ಸೊ ಟಿಫನ್ ತೊಗೊಂಡೋಗಿ ನನ್ನ ಮಗಳಿಗೆ ಕೊಟ್ಟೆ. ನೋಡಿ ಅವಳು ಹೇಳ್ತಾಳೆ ನನಗೆ ರಿವ್ಯೂ. ಯಾವಾಗಲೂ ಟಿಫನ್ ಕೊಟ್ಟರೆ ಥ್ಯಾಂಕ್ ಯು ಮಮ್ಮಿ ಅಂತ ಚೀಸ್ ಮಾಡಿಬಿಡ್ತಾಳೆ. ಹೇಗಿತ್ತು ಅಂತ ಕೇಳಿದ್ರೆ ಸೂಪರ್ ಅಂತ ಹೇಳೋದು ಕಲ್ತ್ಬಿಟ್ಟಿದ್ದಾರೆ ನನ್ನ ಮಗನೂ ನನ್ನ ಮಗಳೂ. ಹಾಗೆ ನಮಗೆ ಟೈಮ್ ಸಿಕ್ಕಾಗೆಲ್ಲ ಆದಷ್ಟು 3 ಜನನೂ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ಬೆಳಿಗ್ಗೆನೇ ಅವರು ನನ್ನ ಕರಿತಾ ಇರ್ತಾರೆ, ಬಾ ಜೊತೆಲೇ ತಿನ್ನೋಣ ಅಂತ. ಟೈಮ್ ಸಿಕ್ಕಾಗೆಲ್ಲ ಆದಷ್ಟು ಒಟ್ಟಿಗೆ ತಿನ್ನೋಕ್ಕೆ ಇಷ್ಟಪಡ್ತೀವಿ. ಅವ್ರಿಗೂ ಟೈಮ್ ಆಯಿತು, ಅವರು ತಿಂದ್ಬಿಟ್ಟು ಹೊರಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬೈ.